ಹಾಯ್ ಗಾಯ್ಸ್, ವೆಲ್ಕಮ್ ಟು DH ಕನ್ನಡ ಬ್ಲಾಗ್ಸ್. ಇವಾಗ ನಾವೆಲ್ಲ ಕೈಲಾಸಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀರಿ. ಕೈಲಾಸಗಿರಿ ಬೆಟ್ಟ ಬನ್ನಿ ಎಲ್ಲಾರ್ಗು ತೋರಿಸ್ತೀನಿ. ತೋರ್ಸಕ್ ಮುಂಚೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂತಾರಲ್ಲ ಒಂದು ಲೈಕ್ ಕೊಡಿ. ನೋಡಿ ಗಾಯ್ಸ್, ನನ್ನ ಮಗ ಹೆಂಗ್ ಮಲಗಿದ್ದಾನೆ ಅವನು. ನಮ್ದು ಹನುಮಂತ ಫಲ ಯಾವಾಗಲ್ಲ ಫುಲ್ ಕಂಟೆಂಟ್ ನಮ್ ವಿಶ್ವಾಸ. ಇವತ್ ವಿಡಿಯೋ ಸ್ವಲ್ಪ ಕೋಪರೇಟ್ ಮಾಡಿದ್ರೆ ಕಂಟೆಂಟ್ಗೆ ಅಣ್ಣನ್ ಮೈಕ್ ಕೊಡ್ರ ಅಣ್ಣನ್ ಕೊಡ ಅಣ್ಣ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಮರುಸ್ವಾಗತ ಟು DH ಕನ್ನಡ ಬ್ಲಾಗ್ಸ್. ಈಗ ನಮ್ಮ ಪಯಣ ಬಂದು ಐ ಥಿಂಕ್ ಯಾರು ಗೆಸ್ ಮಾಡಕ್ ಆಗಲ್ಲ ಅಂತ ನಮಗೂ ಗೆಸ್ಸಿರ್ಲಿಲ್ಲ. ಹೋಗ್ತಾ ಇರೋದು ಬಂದು ನಾವು ಕೈಲಾಸಗಿರಿ. ಓಕೆ ಗೈಸ್, ಕೈಲಾಸ ಇದ್ದಂಗೆ ಇರುತ್ತೆ ಅನ್ಕೊಂತ ಇದೀರಿ. ವಿ ಹ್ಯಾವ್ ಅವರ್ ಎಕ್ಸ್ಪೆಕ್ಟೇಷನ್ಸ್. ಅಣ್ಣ ಗೈಸ್, ಲೆಟ್ಸ್ ಮೀಟ್ ಅಪ್. ನೋಡಿ ಗೈಸ್, ಅಡ್ರೆಸ್ ಎಲ್ಲ ಹೇಳ್ಬಿಟ್ಟಿದ್ದೀನಿ ನಾನು ಫಸ್ಟ್. ನೋಡಿದ್ರೆ ನನ್ನ ಮಗ ಇವಾಗ ಹೇಳ್ತಾನೆ ಹೇಳಿಲ್ಲ ಅಂತ ಎದ್ಬಿಟ್ಟು ನಾವ್ ಏನ್ ಕಟ್ ಮಾಡಿದೀವಿ ಅಂತಾನೆ ಗೊತ್ತಿಲ್ಲ. ಇವಾಗ ಮಾಡುವ ತಲೆ ಕಟ್ಕೊಂಡ್ ಕೂತವನೆ. ತೋರ್ಸಣ್ಣ ನಮ್ ದುಬನ ಗೈಸ್. ಕಂಟೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಗೈಸ್, ಇದೇ ಮಾಡ್ತಾ ಇರ್ಲಿಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನೋಟ್ ಮಾಡ್ಕೊಂತ ಇದ್ದೆ. ಇಲ್ಲಿ ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಎಲ್ಲ ಯಾಕ ಬೆಟ್ಟಲ್ಲಿ ಇನ್ನ ಬೆಟ್ಟ ದೂರ ಆಯ್ತಲ್ಲ. ಇಂಥ ಫ್ರಾಡ್ ಮಾತ್ರ ನಂಬೇಡಿ ಗಾಯ್ಸ್. ವಿಡಿಯೋಗ್ರಾಫರ್ ಹೇಳ್ತು ಬಲೆ 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 ಎಲ ಎಲ. ಎಲ್ಲಾರು ಹೆಂಗೆ ಹೇಳ್ತೀರ ಯಪ್ಪ. ಯಾಕಂತಾರೆ ಈಗ ಯೂಟ್ಯೂಬರ್ ಬರ್ಬೇಕು. ಅದೇ ಕೈಲಾಸಗಿರಿ ಬೆಟ್ಟ. ಇವಾಗ ನೋಡ್ರಲ್ಲ ಅಡ್ಡ ಬಂದ್ಬಿಟ್ಟವೆ. ಸರಿ ಬನ್ನಿ ಹತ್ರ ತೋರ್ಸೋಣ. ಚೆನ್ನಾಗಿ ಕಾಣಿಸ್ತು. ಹಿಂಗೆ ಬತ್ತ ದಾರಿಯಲ್ಲಿ ನಮ್ ಬಾಸ್ತು ದೇವಸ್ಥಾನ ಅಂತ ಹಿಂಗ್ ದಾರಿ ಕಾಣಿಸಿದೆ. ನಮಗೂ ಗೊತ್ತಿಲ್ಲ. ಬನ್ನಿ ನೋಡೋಣ. ಎಲ್ಲ ಬೈಕರ್ಸ್ ಎಲ್ಲ ಬರ್ತಾವ್ರೆ ಇವಾಗ. ದೇವಸ್ಥಾನ ಎಲ್ಲಿದೆ ನಮಗೂ ನಮ್ ತಯಾರಿಗೂ ಗೊತ್ತಿಲ್ಲ ಎಲ್ಲಿ ಅಂತ. ದಾರಿ ಮಾತ್ರ ಹಾಕೋರು. ದೇವಸ್ಥಾನ ಕಾಣಿಸ್ತಾ ಇಲ್ಲ. ಆದ್ರಿಂದ ನಾನೀಗ ಸಾರಿ ಫ್ರೆಂಡ್ಸ್ ಫಾರ್ ಸೌಂಡ್ ಡಿಸ್ಟರ್ಬೆನ್ಸ್. ನಮ್ಮ ಡುಮ್ಮ ಮೈಕ್ ಹಾಕಿದ್ದೀನಿ ಅಂತ ಹೊರ್ತಾಗ್ಬಿಟ್ಟು ಯೂಟ್ಯೂಬ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟವನೆ ಕಾರಲ್ಲಿ. ಎಲ್ಲ ಏನೋ ಕಾಣಿಸ್ತಾ ಇಲ್ಲ. ನಮಗೂ ಗೊತ್ತಿಲ್ಲ. ಏನೋಣ ಬಂದರೆ ಇಲ್ಲಿ ಫುಲ್ ಎಲ್ಲ ಹಿಂಗೆ ಎಂಟಿ ಕಾಣಿಸ್ತಾ ಇದೆ. ಸುಮ್ಮನೆ ರೋಡ್ ಹೆಂಗಾಯ್ತೋ ಹಂಗೆ ಓದ್ತಾ ಇದ್ದೀರಿ. ಟೈಮ್ ಇದೆಯಲ್ಲ, ಬೇರೆಯವ್ರದ್ರಾಗೆಲ್ಲ ಅವರೆಲ್ಲ ತಿಳ್ಕೊಂಡು ಬ್ಲಾಗ್ ಮಾಡಿದ್ರೆ ನಮ್ದು ಮಾತ್ರ ಏನು ಗೊತ್ತಿಲ್ದಿರೋ ಬ್ಲಾಗ್ ಮಾಡೋದು ನಾವು. ಸುಮ್ಮನೆ ಅವ್ರು ಹಿಂಗೆ ಫಸ್ಟ್ ಟೈಮ್ ಬಂದರೆ ಎಕ್ಸ್ಪೀರಿಯನ್ಸ್ ಥರ ನಮ್ಮದು ಎಕ್ಸ್ಪೀರಿಯನ್ಸ್ ವೀಡಿಯೋಗಳು ನಮ್ಮವು. ಯಾಕೆ ಏನು ಅಲ್ಲಿ ಬೋಲ್ಡ್ ಹಾಕೋರು, ಇಲ್ಲೆಲ್ಲಾದ್ರೂ ಹಾಕ್ಬೇಕು ತಾನೆ ಅವರು. ಇಲ್ಲಿದೆ ಅಂತ. ನಮ್ಮ ಡುಮ್ಮ ನೋಡಿ ಕಾರಾಗ ಆರಾಮಾಗಿ ಮಲ್ಗೋನೆ, ಬರಲ್ಲ ಅಂತ. ನಾವು ಇಲ್ಲಿ ಬಂದರೆ ಏನೂ ಸಿಗ್ತಾ ಇಲ್ಲ.
ಇಲ್ಲಿ ಏನು ದೇವಸ್ಥಾನ ಇರೋ ಲಕ್ಷಣನೂ ಕಾಣಿಸ್ತಾ ಇಲ್ಲ, ಸುಮ್ಮನೆ ಬ್ಯಾನರ್ ಹಾಕವ್ರೆ. ಸಿಕ್ಕಿಲ್ಲ, ಎಲ್ಲೈತೋ, ಅದಕ್ಕೆ ಬೇಜಾರಾಗಿ ವಾಪಸ್ ಹೋಗ್ತಾ ಇದ್ದೀರಿ. ನೆಕ್ಸ್ಟ್ ಮೇಲೆ ಬೆಟ್ಟಕ್ಕೆ ಹೋಗೋಣ ಬನ್ನಿ. ಕೈಲಾಸ ನೋಡ್ಬೇಕಾ? ಹೆಂಗ್ ಕಳ ಬಿಜ? ಇಲ್ಲೇ ಕೈಲಾಸ ಕಾಣಿಸಿದೆ ಫ್ರೆಂಡ್ಸ್. ನಮ್ಮ ಹುಡ್ಗಂಗೆ ಹುಡ್ಕಷ್ಟಲ್ಲಿ ಕೈಲಾಸ ನೋಡ್ಕೊಂಡ್ ಬಂದವನ್. ಯಾವ ಥರ ದೇವಸ್ಥಾನ ಇದೆಯಂತೆ ಅಲ್ಲಿ ಆಂಜನೇಯಂದು, ನಮ್ಗಂತೂ ಕಣ್ಣು ಕಾಣಿಸಿಲ್ಲ. ಅದೇ ಇಲ್ಲೇ ನೋಡಿ ನಮಸ್ಕಾರ ಹಾಕೊಂಡು ಸ್ವಾಮಿ ಅಂತ ಹೋಗ್ತಾ ಇರೋದು. ಇದೇ ಆಂಜನೇಯನ ದೇವಸ್ಥಾನ ಫ್ರೆಂಡ್ಸ್. ಮಿಸ್ ಅವಾಗ ಎಲ್ಲ ಹೋಗ್ಬಿಟ್ಟಿದ್ದೀರಿ, ದಾರಿ ಅಲ್ಲಿ ಲೆಫ್ಟ್ ಹಾಕ್ಬಿಟ್ಟವ್ರೆ. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲೇ ಸ್ಟಾಪ್ ಅನ್ಸುತ್ತೆ ಫ್ರೆಂಡ್ಸ್. ಮಾರ್ಕೆಟ್ ಇಲ್ಲಿ ವೆಬ್ಸ್ ಎಲ್ಲ ಫೋಟೋಗಳು ಮಾಡ್ತಾವ್ರೆ. ಇಲ್ಲೇ ಕಾಕ್ರೋಚ್ ಗುರು. ಕಾಕ್ರಾಜ್ ಹತ್ರನಾ? ಅವನ ಹೆಸರು ಇನ್ನೇನದ? ಅವನೇ ತಾನೇ ಅದು, ಕಾಕ್ರೋಚ್ ತಾನೇ ಅವನು. ಫಿಲಮಗ ಅವನ ಹತ್ರ 4 ಜನಕ್ಕೆ ಒಂದೇ ಸಲ ಗೊತ್ತೀನಿ ಅಂದಿನಲ್ಲ. ಜೆಡ್ ಅದು ಇದಾವ್ದು ಸುಜುಕಿ, ಇದೊಂದು ಐತೆ ಗುರು ಅವನ ಹತ್ರ. ರಾಜಿಂಗೆ ರಾಜ ಸುಜುಕಿ ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗ್ ರೆಡಿ ಮಾಡ್ಸಿದ್ದಾರೆ. ಅಲ್ಲಿ ನಮ್ದು ಬಾಸ್ RX 125 ಎಲ್ಲದಕ್ಕೂ ಅಪ್ಪ. ಅದು ಏನ್ ಬೇಜಾರ ಅಂದ್ರೆ RX 125 ಪಕ್ಕದಲ್ಲಿ R15 ನಿಲ್ಲಿಸ್ಬಿಟ್ಟು ಅವನೇ, ಅದೇ ಬೇಜಾರ ಆತಾರ ನಂಗೆ. ಬಿಗ್ ಬಿ ಗಾಡಿ ತೋರ್ಸೋ ಬೋಳಿ ಮಗನೆ ಅಂತ ಅರ್ಥ. ಏನೋ ಹೇಳ್ತಾ ಇದ್ದಾರೆ ಅಲ್ಲಿ. ಅವ್ರು ಅಲ್ಲಿ ತೋರ್ಸ. ಅವ್ನು ನೋಡ್ರಿ ಗುರಾಯಿಸ್ತಾವ್ನೆ, ಪಕ್ಕ R15 ಓನರ್ ಇರ್ತಾನೆ, ಅದಕ್ಕೆ ಗುರಾಯಿಸ್ತಾವ್ನೆ ಅವನು. R15 ಲವರ್ಸ್ ಎಲ್ಲ ಬೇಜಾರ್ ಮಾಡ್ಕೊಂಡಂಗಿಲ್ಲಪ್ಪ. RX ಮುಂದೆ ಅದು ಡಮ್ಮಿನೇ. ಅದು RX ಪಾರ್ಕಿಂಗ್ ಮಾಡಿ ಇವಾಗ ಸ್ಟಾರ್ಟ್ ಬೆಟ್ಟ ಮೇಲೆ ಎತ್ತೋದಕ್ಕೆ. ಬಂದಿದ ತಕ್ಷಣ ಇಲ್ಲೆಲ್ಲ ಫುಲ್ ಊಟ ರೆಡಿ ಆಗಿರುತ್ತೆ, ಬಾರ್ಸ್ಬಿಡ್ಬೇಕು, ತಿಂದ್ಬಿಡೋದೆ. ನಮ್ಮ ಅಣ್ಣ ಗೊತ್ತಲ್ಲ ತಿನ್ನೋದ್ರಲ್ಲಿ ಎಕ್ಸ್ಪರ್ಟ್. ಸ್ಥಾನದಲ್ಲಿ ಒಂದು ವಿಶೇಷತೆ ಇದೆ. ಏನ್ ಗೊತ್ತಾ? ನಡೆಯೋರ್ಗೆಲ್ಲ ವಿಡಿಯೋ ಮಾಡೋನ್ ಕೂಡ ಆಯಾಸ ಆಗುತ್ತೆ, ನೋಡೋರ್ಗು ಆಯಾಸ ಆಗುತ್ತೆ. ಇವ್ನ ಮಕ್ಳೇನು ಇನ್ನು ಏನು ತೋರಿಸ್ತಾನೆ ಇಲ್ಲ, ಬರೀ ನಡೀತಾನೆ ಅವ್ರೆ. ನನ್ನ ಹೊಟ್ಟೆ ಎಷ್ಟು ಉರಿಸ್ತಾರ ಅಂತ. ರಾಮ ಇದಾರೆ ಲೇಖೋ. ಇವಾಗ ಆ ಮಾತುಗಳು ನಾನು ಹೇಳ್ಬೇಕು. ಏನಂತ? ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾರೆ ಇದೇಳಿ ನಾನು ಅಲ್ಲೇ ಗೊತ್ತೀನಿ. ಬಾರೋ ಬಾರೋ. ಒಂದೂವರೆ ಕಿಲೋಮೀಟರ್ ನಡಿಬೇಕು ಅಷ್ಟೇ. ಇನ್ನೂ ಆಯ್ತಾ? ಮೈಕ್ ಹಾಕೊಂಡ್ ಬೇರೆ ಅವ್ನು ಉಸಿರಾಡೋದು ಕ್ಲೀನಾಗಿ ಆಕ್ಸಿಜನ್ ಕೇಳುತ್ತೆ ಅಂತ ಮೈಕ್ ಬೇರೆ ಹಾಕ್ಸೋನೆ. ಹೊಸ ಮೈಕ್ ಬೇರೆ ಆರ್ಡರ್ ಮಾಡಿದ್ದೀರಿ ಫಸ್ಟ್ ಟೈಮು. ಇಪ್ಸೆ ಬರ್ತಿದೆ ಗೈಸ್. ಯಾಕೋ ಬಂದ್ರೆ ಏನ್ ಮಾಡಕ್ಕಲ್ಲ, ಕಮೆಂಟ್ ಮಾಡಿ. ನೆಕ್ಸ್ಟ್ ಮೈಕ್ ಹೇಳ್ರಪ್ಪ, ಹೇಳ್ರು. ಬರ್ರೋ ಬರ್ರಿ, ಮನೆ ಕೂತ್ಕೊಂಡು ಏನ್ ಮಾಡ್ತೀರಾ? ಬೆಟ್ಟ ಎತ್ತಿ ಬೆವ್ರು ಸುರಿರಿ, ಬರ್ರಿ ಬರ್ರಿ. ನಾನೆಲ್ಲ ಬೆಟ್ಟ ಹತ್ರ ಹೋಗಿದ ತಕ್ಷಣ ಜೋಶ್ ಬಂತ ಡುಮಾ. ಇನ್ನ ಇದಕ್ಕೆ ಇನ್ನೊಂದು ಎತ್ಬೇಕಾ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಇದೆ ಇದೆ, ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ, ಪ್ರೀತಿ. ನಾನು ಇಲ್ಲೇ ಕೂತ್ಕೊಂಡಿದ್ದೀನಿ. ನೀವು ಹೋಗ್ರಪ್ಪ, ನಾನ್ ಬರಲ್ಲ, ನನ್ ಕೈಲಿ ಆಗಲ್ಲ. ನಾನು ಇಲ್ಲೇ ನಾನು ಆ ಜೋಶ್ಗೆ ಇಕ್ಕಿದೆ ಅಲ್ಲಿಂದ. ಇದೆ ಇದೆ ಹೇಳೋ. ಅಲ್ಲೇ ಅಲ್ಲೇ ಜೀವನದಾಗ ನಾವು ಒಬ್ಬೊಬ್ರು ಏನು ಗೊತ್ತಾ ಬರಲ್ಲ. ನಾವ್ ಹೊಟ್ಟೆ ಉರ್ಸಕ್ಕಂತಾನೆ ಮುಂಡೆಗಳು ಹುಟ್ಟಿರ್ತಾರೆ. ಮುಂಡೆಗಳು ಯಾರು ಅಂದ್ರೆ ನಾನು ಬಾಯಿ ಬಿಟ್ಟು ಹೇಳಲ್ಲ. ಕೇಳಿಸ್ಕೊಡ್ತಾ ಇದ್ರೆ ಬರಸಿಡಿಲು ಬಿಡ್ದಂಗೆ ಆಗ್ಬಿಡ್ತು. ಅಷ್ಟೊಂದು ಮೇಂಟೈನ್ ಮಾಡಿದ್ದೆ ಡುಮಾ. ಯಾಕ್ರೆ ಹೊಟ್ಟೆ ಉರಿಸ್ತೀರ?
ಯಾಕೆ ಹೊಟ್ಟೆ ಉರ್ಸ್ರಿ ಹೇಳ್ರಿ? ಜೀವನ ಪೂರ್ತಿ ಗಡ್ಡ ಮೀಸೆ ಜೊತೆ ಬರೋ ಪರಿಸ್ಥಿತಿ ತಂದ್ಬಿಟ್ರೆ ನಮ್ಮನ್ನ. ನೋಡಿದ್ರ ಇಂಥವ್ರು ದೇಶದಲ್ಲಿ ಮನೆ ಉದ್ಧಾರ ಮಾಡೋಣ ದುಡಿಯೋಣ ಏನಿಲ್ಲ, ಮಲ್ಗೆ ಹೋದ್ಮೇಲೆ ಬಿದ್ದಿರ್ತಾರೆ. ನಮ್ ತರ ಮುಳ್ಳು ಗಿಡದ್ಮೇಲೆ ಮಲ್ಕೊಂಡವ್ರಿಗೆ ಏನ್ ಗೊತ್ತಿರ್ತ ಕಷ್ಟ ಅಂದ್ರೆ. ಮನೆ ಕಷ್ಟದ ಬಗ್ಗೆ ಮಾತಾಡ್ದೆ ಪೊದೆಗಿದೆ ಅಲ್ಲ ಹೇಳಾಗೈತಲ್ಲ, ಒಂದೊಂದು ಮುತ್ತುಗಳು ಜನಕ್ಕೆ ಒಂದೊಂದು ಮುತ್ತುಗಳು ಅಂತ. ಮೀನಾಕ್ಷಿ, ಮೀನಾಕ್ಷಿ, ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಒಂದೊಂದು ಮುತ್ತುಗಳು. ನೀನ್ ಇರ್ಬೇಕಾಗಿತ್ತು, ಇವನ್ನೆಲ್ಲ ನೋಡಕ್ ನೀನ್ ಇರ್ಬೇಕಾಗಿತ್ತು. ದೇವಸ್ಥಾನ ಅಂದ ಸುಳ್ಳು ಹೇಳ್ದಲ್ಲ ಗುರುನು. ಇದೆ ಹೌದಾ? ಇನ್ನು 10:30 ಓಪನ್. ಫ್ರೆಶ್ ಏರ್ ಬಾಯ್ಸ್. ಐಸಿಯು ಕೂಡ 100% ಫ್ರೆಶ್ ಏರ್. ಇಲ್ಲಿ ನಾನು 4 ಎಕರೆ ನಾನು ಗ್ಯಾರಂಟಿ ಹೋಗ್ತೀನಿ ಐಸಿಯು. ಇವನೇ ನಮ್ಮ ವಿಡಿಯೋಗ್ರಾಫರ್ ಸನಿ ಲಿಯೋನ್. ಆ ರೌಂಡ್ ಆಫ್ ಅಪ್ಲಾಸ್. ಜೀವನಪುರದಿಂದ ಕಡೆ ಹುಡುಗಿ ಕರ್ಕೊಂಡ್ ಅನ್ಕೊಂಡಿದ್ದೆ ಬ್ರೋ. ಹೆಸರಲ್ಲಿ ಸನಿ ನಿಕ್ಕೊಂಡು ನಾನು ಕರ್ಕೊಂಡ್ ಬರ್ತಾ ಇದ್ದೀರಿ ನಾವು. ನಮ್ಮ ಹಣೆ ಬಾರ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಜೀವನದಲ್ಲಿ ಬದುಕಬಾರ್ದು. ಈ ಕಣ್ಣಲ್ಲಿ ಅದೇನೇನು ನೋಡ್ಬೇಕು. ದೇವ್ರೇ, ಈ ಕಣ್ಕೊಟ್ಟು ಯಾಕೆ ಹಿಂಗಿಂತ ತೋರಿಸ್ತಾ ಇದೀಯ? ಕಿತ್ಕೊಂಡ್ಬಿಡು ದೇವ್ರೇ. ಬೇಡ. ನೇತ್ರದಾನ ಪವಿತ್ರವಾದ ದಾನ. ಅಮೂಲ್ಯವಾದ 2 ಕಣ್ಣುಗಳು ಮಣ್ಣು ಪಾಲಾಗುವುದಕ್ಕಿಂತ ಕತ್ತಲಲ್ಲಿ ಕುಳಿತಿರುವ ಇಬ್ಬರು ಅಂಧರಿಗೆ ದಾರಿದೀಪವಾಗಲಿ. ನಾವು ನಿಮ್ಮ ಅಭಿಮಾನಿ ಕಣ, ನಿಮ್ಮ ಅಭಿಮಾನಿ. ಸನಿಲಿನ ಅಭಿಮಾನಿ ನೋಡಿ ಅಣ್ಣ ಲುಕ್ ಚೇಂಜ್ ಮಾಡ್ತಾ ಇಲ್ಲ, ನೋಡ್ತಾನೆ ಅವನು ಹುಡುಗನು. ಹಿಂಗೆ ಹುಡುಗರು. ನೋ ಕಾಮೆಂಟ್ಸ್. ಆನ್ಲೈನ್ ರೆಡಿಮೇಡ್ ಸೋಫಾ ಇದೆ, ಬನ್ನಿ ಗಾಯ್ಸ್. ಚಪ್ಪಲಿ ಇಲ್ಲೆಲ್ಲ ಬಿಡಿ ಫ್ರೆಂಡ್ಸ್, ಇವನೇ ಕಾವಲು ಕಾಯ್ತಾ ಇರ್ತಾನೆ. ಸೋಫಾ ಇದೆ ಬನ್ನಿ. ಹಾ ಹೌದೌದು. ಎಷ್ಟು ಚಪ್ಪಲಿ ಒಂದ್ ಜೊತೆ ಬಿಟ್ಟೋದ್ರೆ? ₹3 4 ಜೊತೆ. ಅಣ್ಣ ಶಬಾಷ್ ಅಣ್ಣ. ಹಣ್ಣು ಆಕಾಶ ಅಂದ ಆಕ್ಸಿಜನ್ ಜಾಸ್ತಿ ಹೋದಂಗ ಅದೇ. ಅಥವಾ ಪಕ್ಕ ರಾಜ್ಕುಮಾರ್ ಅಭಿಮಾನಿ, ಬಟ್ ಹಿಂದಿ ಇರ್ಬೇಕು. ಆಕಾಶ ಅನ್ನೋದನ್ನ ಬಂದ ದಿಕ್ಕಿ ಬಂದಿಲ್ಲ. ಈಗ ರೆಕಾರ್ಡ್ ಮಾಡ್ತಾ ಇದ್ದೆ ಗುರು. ಯಾಕೆ ಆ ಚಾನಲ್ ಅವ್ರು ಬಂದು ಈ ಚಾನಲ್ ಅವ್ರ ಮೇಲೆ ಕಾಪಿರೈಟ್ಸ್ ಹಾಕ್ಲಿ ಅಂತ? ಹೆಂಗೆ ಕಾಪಿರೈಟ್ಸ್ ನಾವ್ ಆಡಿದ್ರೆ ಬರಲ್ಲ, ಹಾಡ್ ನಾವ್ ಪ್ಲೇ ಮಾಡ್ತಿದ್ರೆ ಬರ್ತದೆ. ಹಂಗ ಹಾಡ ಒಂದು ಕಾಪಿರೈಟ್ಸ್ ಏನೋ ಬರುತ್ತೆ. ನಮ್ದವೆಲ್ಲ ಇನ್ನೂ ಗೊತ್ತಿಲ್ಲ, ಅವೆಲ್ಲ ತಿಳ್ಕೊಳ್ಳೋಣ ಆಮೇಲೆ ಹಾಕೋಣ. ತಿರ್ಗ್ಸ್ ಹಣಮಂದ. $80% ಫ್ರೀ ಆಕ್ಸಿಜನ್. ಬನ್ನಿ ಯಾವ್ದಿದು? ಎಲ್ಲಿ ಅಂತ ಗೊತ್ತಿದ್ದೀರಾ ಬಂದೇನಾ? ಕೈಲಾಸಗಿರಿ. ಆಟೋಮೆಟಿಕ್ ಆಗಿ ಏನಿಲ್ಲ, ಹಂಗೆ 100ಕ್ಕೆ ಹೋಗ್ಬಿಡುತ್ತೆ. ಹಿಡ್ಕೊ ನೀನು ಅನ್ನೋ. ನೋಡಿದ್ರ ಗಾಯ್ಸ್, ಪಕ್ಕದವ್ರನ್ನ ಕೈ ಕೊಟ್ಟು ಹಿಡ್ಕೊ ಅಂತಾರೆ ಇವರು. ಇಂಥವ್ರನ್ನ ಏನ್ ಮಾಡೋಣ ಹೇಳ್ರಿ? ಹಿಡ್ಕೊ. ಓಕೆ ಪ್ರಮೋಷನ್ ಮಾಡಿಸ್ಕೊಂತ ಇದ್ದೀನಿ ಫ್ರೆಂಡ್ಸ್. ಮೈಕಲ್ಲೇ ಬೇಕಾ ಗುರು? ಕೇಳಿಸ್ಬೇಡ ಇಲ್ಲಿರೋ ಮೈಕಲ್ಲಿ ಬಿಡ.
ಕಾಸು ಕೊಡ್ತಾನ ತಲೆ ಕೆಚ್ಕೊಂಡ್ಬಿಡ್ರಿ, ಫೋನ್ ಪೇ ಮಾಡ್ತಾನೆ ಅಂತರಾಗೆಲ್ಲ ನಮ್ಮ ಹಾಯ್ ಗೈಸ್, ವೆಲ್ಕಮ್ ಟು DH ಕಲಿಗ ವ್ಲಾಗ್ಸ್. ವಿ ಆರ್ ಹಿಯರ್. ನಾವೀಗ ಕೈಲಾಸಗಿರಿ ಬೆಟ್ಟದಲ್ಲಿದ್ದೀರಿ. ಬಿಗ್ ಅಲರ್ಟ್ ನಮಗೋಸ್ಕರ ಮಾತ್ರ. ಪ್ಲೀಸ್ ಸಬ್ಸ್ಕ್ರೈಬ್. ಯಾರ್ಯಾರು ಬೇಕಾ ಚಾನಲ್ ಹೆಸರು DH ಕಲಿಗ ವ್ಲಾಗ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ and press the bell button guys. ಓಪನ್ ಆಗಿದೆ, ಹೋಗೋಣ. ನಾನು ಅದಕ್ಕೆ ಫೋಟೋ ತಗೊಂತ ಇದು ಒಳಗಡೆ ಇನ್ನೊಂದು ರೆಡಿ ಆಗ್ತಾ ಇದೆ ಫ್ರೆಂಡ್ಸ್. ಇದು ವಿಡಿಯೋ ಮಾಡಂಗಿಲ್ಲ, ಅದಕ್ಕೆ ಜಾಸ್ತಿ ಮಾಡಕ್ ಹೋಗಿಲ್ಲ. ಇಲ್ಲಿಲ್ಲನಾ ಓಪನ್ ಅಲ್ಲಿ ದರ್ಶನ ಮುಗೀತು, ಬಂದ್ರೆ ಓಪನ್ ಅಲ್ಲಿ ಇಲ್ಲೇನಾ? ಅಲ್ಲೇ ಓಪನ್ ಆಯ್ತಾನ ಅಲ್ಲಿ. ಒಳಗಡೆ ಎಲ್ಲ ವಿಡಿಯೋ ಮಾಡೋ ಅಲೋ ಇಲ್ಲ, ಅದಕ್ಕೆ ಸ್ವಲ್ಪ ಲೈಟ್ ತೆಗ್ದಿದ್ದೀವಿ. ಅದ್ರಲ್ಲಿ ಕಲ್ ಕಳಿಸ್ತಾರ ಏನು ನೋಡಿ ನಮ್ಮ ಹುಡುಗನ ಭಕ್ತಿ ಎಷ್ಟಿದೆ ಅಂತ. ಹೆಂಗೆ ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಆಗಿದ್ದಾನೆ. ಈಗ ಇಲ್ಲಿ ನೋಡಿ, ಇಲ್ಲಿ ಓಪನ್ ಮಾಡೋರ್ಲ. ಇನ್ನೊಂದು ಪಕ್ಕದ ತೋರ್ಸದ್ನಲ್ಲ, ಅದು ನೋಡಿ ಅಲ್ಲಿ ರೆಡಿ ಆಗ್ತಾ ಇದೆ. ನೆಕ್ಸ್ಟ್ ಆ ಕಡೆ ಓಪನ್ ನೋಡೋಣ. ಸಾಹಸ ಬಿದ್ದೆ. ಹಿಂದೆಗಡೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಳ್ಳೆ BGM ಏನ ಏನಾಯ್ತು? ಗೊತ್ತಿಲ್ಲ ಅನ್ನಂಗಿರ್ಬೇಕು. ಆ ಕಡೆ ಆರಾಮಾಗಿ ಜಾಗ ಇತ್ತಲ್ಲ, ಯಾಕ್ರ ಇಷ್ಟೊಂದು ಕಷ್ಟ ಕೊಟ್ಟು ನಮ್ಮ ಹುಡುಗನ್ ನೋಡಿದ ಒಂದೇ ನನ್ನ ಮಗ, ಅದಕ್ಕೆ ಬಂಡೆ ಬಂಡೆ ಅಲ್ಲಾಡ್ತಿದ್ರು, ಅಲ್ಲಾಡ್ತು. ನಡೀರಿ, ಸಾಹಸ ಪಡಬಾರ್ದು, ನಡೀರಿ ನಡಿ. ನೀವು ನನ್ನೇ ತೆಗಿಯಾಗ ನಡ್ದಂಗ. ಒಟ್ನಾಗ ನಿನ್ನ ಹಾಕೊಂಡು ರುಬ್ತಾ ಇರೋದಂದ್ರೆ ರುಬ್ತಾ ಇರೋದಷ್ಟೇ. ನನ್ನ ಯೂಟ್ಯೂಬ್ ತುಂಬಾ ನೀನೇ ಇರಬೇಕು. ನಂದ ಚಾನಲ್ ನಿಂದ ಅಂತ ಜನಗಳು ಕನ್ಫ್ಯೂಸ್ ಆಗ್ಬಿಡುತ್ತೆ. ಆಗ ಚೆರಿ ಚಾನಲ್ ಇತ್ತಲ್ಲ ಹಂಗೆ 3 ದಿನ. ನೋಡಿ ಪಕ್ಕದಾಗಿ ನಾನು ರೆಡಿ. ನೆಕ್ಸ್ಟ್ ಬರುತ್ತೆ ಇಲ್ಲಿ ಒಂದು KGF ನೋಡಕ್ ಆಗಿಲ್ಲ. KGF ಸುರಂಗೊಳಗಳನ್ನ ನೋಡಿ. ಯಪ್ಪ, ಇಲ್ಲ ಇಲ್ಲಿ ಸಾಹಸ ಮಾಡಿದ್ದೆ ನಾನು. ಇಳಿದು ಬಿಡೋಣ ಅಂತ ಸರಕ್ ಅಂದಿರೋದು ಕಾಲುಗಳಿನ್ನ ಇಳಿದಿದ್ರೆ. ಏನು ರೆಡಿ ಆಗ್ತೈತೆ ಇವಾಗ. ಇನ್ನು ಎಷ್ಟೊಳಕೈತಿ ಸುರಂಗ? ಈ ಕಡೆ ಪ್ರಸಾದ ಆಗಿದೆ ಹೊರಗಡೆ. ಓ ಇಲ್ಲೇನಾ ಊಟಕ್ಕೂ ಮಾಡ್ತಾವ್ರ? ಇನ್ನೂ ಇಲ್ಲ. ಇದು ಅಣ್ಣ ದೇವಸ್ಥಾನನಾ? ಒಳಗಡೆ ನೋಡುಗರು. ಬೆಟ್ಟ ಕೊರದಿರೋದು ನೋಡ್ರು. ಫುಲ್ ಲಿಂಗು ಅದು. ಲಿಂಗು ಗುರು. ನಿಂಗು ಈಗ ಬರೀ ಉದ್ದಕ್ಕೈತೆ, ಕೆಳಗಡೆ ಇದೇ ಇಲ್ಲ. ಇದು ಇಲ್ಲೇ ಇದನ್ನೇ ರೆಡಿ ಮಾಡ್ತಾರಾ? ಇಲ್ಲೆಲ್ಲ ಇದು ತಲೆ ಕೆಳಗಡೆ, ಇದು ಫ್ಲೋರ್ ಲೆಕ್ಕ. ಉದ್ಭವ ಲಿಂಗು ಬರ್ತಾ ನೋಡಿ, ಚಿಕ್ಕ ಆ ಥರ. ಐ ಥಿಂಕ್ ಇದೇ ಫ್ಲೋರ್ ಮಾಡ್ತಾರೆ. ಮತ್ತು ಈ ಕಡೆ ಎಲ್ಲ ಮಿಕ್ಕಿ ಚಿಕ್ಕ ಚಿಕ್ಕ ಲಿಂಗಗಳು ಇಕ್ತಾರೆ ಹೋಲ್ ಮಾಡಿ. ಹಂಗೆ ಎಂಟ್ರಿ ಮಾಡೋದು. ಅದೇ ಡೈರೆಕ್ಟ್ ಹಿಂಗೆ ಎಂಟ್ರಿ ಬರ್ತದೆ. ಪ್ಲಸ್ ಅದೇ ಇದು ಇನ್ನೊಂದು ಪಕ್ಕದಲ್ಲಿ ಹಾಲು, ಊಟದ ಹಾಲು ಸೇಮ್. ಏನಕ್ಕೆ ಇಲ್ಲಿ ನೋಡಿ ಇಷ್ಟು ಬಿಸಿ, ಏನದು ಬಂಡೆಗೆ ಒಳಗಿದ್ರು ನಿಜ ಬಿಸಿ ಆಗ್ತಾ ಇಲ್ಲ. ಇಲ್ಲ ಮಧ್ಯಾಹ್ನದಲ್ಲಿ ಬಿಸಿ ಆಗ್ತದೇನೋ ಗೊತ್ತಿಲ್ಲ.
ಬಂಡೆ ಒಳಗಡೆ ಬಿಸಿ ಆಗಲ್ಲ, ಬಂಡೆ ಆಚೆ ಕಡೆ ಬಿಸಿ ಆಗುತ್ತೆ. ಓಪನ್